ವೆಲ್ಕಮ್ ಟು ಸಮಿಟ್ ಅಕಾಡೆಮಿ ಅನ್ವೇಷಣ KS 2024 ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್. ಇವತ್ತಿನ ಟಾಪಿಕ್ ಏನ್ಷಿಯಂಟ್ ಹಿಸ್ಟ್ರಿ. ದ ಫಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರೈಸ್ ಆಫ್ ದ ಪೀಪಲ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ಈ ಕೆಳಗಿನವುಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಒಂದು ಜನಗಳಿಗೆ ಸಂಬಂಧಪಟ್ಟಂತಹ ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, ದೇ ಪೊಸೆಸ್ ಗ್ರೇಟ್ ಪ್ಯಾಲೇಸಸ್ ಅಂಡ್ ಟೆಂಪಲ್ಸ್. ಈ ಒಂದು ಕಾಲಘಟ್ಟದಲ್ಲಿ ಏನ್ ಮಾಡ್ತಿದ್ರು, ಈ ಒಂದು ಕಾಲಘಟ್ಟದಲ್ಲಿ ದೊಡ್ಡ ದೊಡ್ಡ ಅರಮನೆಗಳು ಮತ್ತು ದೇವಸ್ಥಾನಗಳು ಲಭ್ಯವಾಗಿದೆ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ದೇ ವರ್ಷಿಪ್ಡ್ ಬೋತ್ ಮೇಲ್ ಅಂಡ್ ಫಿಮೇಲ್ ಡೈಟೀಸ್ ಅಂತ ಹೇಳಿದ್ರೆ ಈ ಒಂದು ಕಾಲಘಟ್ಟದಲ್ಲಿ ಪುರುಷ ಮತ್ತು ಸ್ತ್ರೀ ಇರುವಂತಹ ಒಂದು ಮೂರ್ತಿಗಳನ್ನ ಇವರು ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ದೇ ಎಂಪ್ಲಾಯ್ಡ್ ಹಾರ್ಸ್ ಡಾನ್ ಚಾರಿಯೇಟ್ಸ್ ಇನ್ ವಾರ್ಫೇರ್. ಈ ಒಂದು ಕಾಲಘಟ್ಟದಲ್ಲಿ ಏನ್ ಮಾಡ್ತಿರ್ತಾರೆ ಅಂದ್ರೆ ಕುದುರೆ ಸವಾರಿ ಮಾಡ್ಕೊಂಡು ಏನ್ ಮಾಡ್ತಾರೆ, ಯುದ್ಧಗಳಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸರಿ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, 1 and 2 ಓನ್ಲಿ. ಸೆಕೆಂಡ್ ಒನ್, 2 ಓನ್ಲಿ. ಥರ್ಡ್ ಒನ್, 1, 2 and 3. ಫೋರ್ತ್ ಒನ್, ನನ್ ಆಫ್ ದಿ ಎಬೋ. ಇದು ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. The next one, regarding the Indus Valley civilization, consider the following statement. ಈ ಕೆಳಗಿನವುಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಇದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, ಇಟ್ ವಾಸ್ ಪ್ರಿಡಾಮಿನೆಂಟ್ಲಿ ಅ ಸೆಕ್ಯುಲರ್ ಸಿವಿಲೈಸೇಷನ್ and the religious element though present did not dominate the scene. ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಕಾಲಘಟ್ಟದಲ್ಲಿ ಜಾತ್ಯತೀತ ಅನ್ನುವಂಥದ್ದು ಅಸ್ತಿತ್ವದಲ್ಲಿತ್ತು, ಹಾಗೆಯೇ ಧಾರ್ಮಿಕ ಒಂದು ನಂಬಿಕೆಯನ್ನ ಅವರು ಇಟ್ಕೊಂಡಿದ್ರು, ಆದ್ರೆ ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್, ಡ್ಯೂರಿಂಗ್ ದಿಸ್ ಪೀರಿಯಡ್ ಕಾಟನ್ ವಾಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ಸ್ಟೈಲ್ ಇನ್ ಇಂಡಿಯಾ. ಈ ಒಂದು ಕಾಲಘಟ್ಟದಲ್ಲಿ ಇವರು ಹತ್ತಿಯ ಬಳಕೆ ಜಾಸ್ತಿ ಇರತ್ತೆ, ಹಾಗೆ ಇದನ್ನ ಟೆಕ್ಸ್ಟೈಲ್ ಗೆ ಯೂಸ್ ಮಾಡ್ತಿರ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಟೆಕ್ಸ್ಟೈಲ್ ಅಲ್ಲಿ ಕೂಡ ಇವರು ಯೂಸ್ ಮಾಡ್ತಿರ್ತಾರೆ ಅಂತ ಹೇಳಿ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಯಾವ್ದು ಸರಿ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, 1 ಓನ್ಲಿ. ಸೆಕೆಂಡ್ ಒನ್, 2 ಓನ್ಲಿ. ಥರ್ಡ್ ಒನ್, ಬೋತ್ 1 and 2. ಫೋರ್ತ್ ಒನ್, ನೈದರ್ 1 or 2. ಇದು ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. The next question, which of the following animal was not represented in seal and terracotta art of Harappa civilization? ಈ ಕೆಳಗಿನವುಗಳಲ್ಲಿ ಹರಪ್ಪ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಿದಂತಹ ಒಂದು ಮುದ್ರೆ ಅಥವಾ ಮುದ್ರೆಗಳಲ್ಲಿ ಯಾವ ಪ್ರಾಣಿ ಇರಲಿಲ್ಲ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, ಸ್ನೇಕ್. ಸೆಕೆಂಡ್ ಒನ್, ಎಲಿಫೆಂಟ್. ಥರ್ಡ್ ಒನ್, ರೈನೋಸರಸ್. ಫೋರ್ತ್ ಒನ್, ಟೈಗರ್. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, match list 1 with list 2 and select the correct answer using the code given below. Ancient site, first one Lothal, second one Kalibangan, third one Dholavira, ಫೋರ್ತ್ ಒನ್ ಬನವಾಲಿ. ಈ ಒಂದು ನಗರಗಳಲ್ಲಿ ಏನೇನು ಲಭ್ಯವಾಗಿದೆ ಅಂತ ಹೇಳಿ ಲಿಸ್ಟ್ 2 ಅಲ್ಲಿ ಇದೆ, ಅದನ್ನು ನಾವು ಕರೆಕ್ಟ್ ಆಗಿರುವಂತದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಪ್ಲೋ ಫೀಲ್ಡ್, ಸೆಕೆಂಡ್ ಒನ್ ಡಾಕ್ ಯಾರ್ಡ್, ಥರ್ಡ್ ಒನ್ ಟೆರಕೋಟಾ ರೆಪ್ಲಿಕಾ ಆಫ್ ಪ್ಲೋ, ಫೋರ್ತ್ ಒನ್ ಅನ್ ಇನ್ಸ್ಕ್ರಿಪ್ಷನ್ ಕಂಪ್ರೈಸಿಂಗ್ 10 ಲಾರ್ಜ್ ಸೈಜ್ ಸೈನ್ ಆಫ್ ದ ಹರಪ್ಪ ಸ್ಕ್ರಿಪ್ಟ್. ಹಾಗಾದ್ರೆ ಲೋಥಾಲ್ ಅಲ್ಲಿ ಕಂಡು ಬರುವಂತದ್ದು ಏನ್ ಕಂಡು ಬಂದಿದೆ, ಡಾಕ್ ಯಾರ್ಡ್ ಅನ್ನುವಂಥದ್ದು ಕಂಡು ಬಂದಿದೆ. ಲೋಥಾಲ್ ಅಂದ್ರೆ ಡಾಕ್ ಯಾರ್ಡ್ ಅಂದ್ರೆ ಬಂದರು ನಮಗೆ ಕಂಡು ಬಂದಿರುವಂತಹ ನಗರ ಎಲ್ಲಿ ಅಂತ ಹೇಳಿದ್ರೆ ಅದು ಲೋಥಾಲ್ ಅಲ್ಲಿ. ಕಾಲಿಬಂಗನ್ ಅಲ್ಲಿ ನಮಗೆ ಕಂಡು ಬಂದಿರುವಂತದ್ದು ಪ್ಲೋ ಫೀಲ್ಡ್ ಅಂತ ಹೇಳಿದ್ರೆ ಉಳುಮೆ ಮಾಡಿರುವಂತಹ ಒಂದು ಜಾಗ ನಮಗೆ ಕಂಡು ಬಂದಿರುವಂತದ್ದು ಅದು ಕಾಲಿಬಂಗನ್ ಅಲ್ಲಾಗಿರುತ್ತೆ. ಧೋಲಾವೀರ ಅನ್ನುವಂತ ಸೈಟ್ ಅಲ್ಲಿ ನಮ್ಗೆ ಏನ್ ಕಂಡು ಬಂದಿದೆ ಅಂತ ಹೇಳಿದ್ರೆ ಒಂದು 10 ಚಿತ್ರಲಿಪಿ ಇರುವಂತಹ ಒಂದು ಇನ್ಸ್ಕ್ರಿಪ್ಷನ್ ನಮಗೆ ಕಂಡು ಬಂದಿರುವಂತದ್ದು ಧೋಲಾವೀರದಲ್ಲಿ. ಬನವಾಲಿಯಲ್ಲಿ ಏನ್ ಕಂಡು ಬಂದಿದೆ ಅಂತ ಹೇಳಿದ್ರೆ ಒಂದು ಮಣ್ಣಿನಿಂದ ಮಾಡಿದಂತಹ ನೇಗಿಲು ನಮಗೆ ಕಂಡು ಬಂದಿದೆ. ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. The next question, which among the below were not discovered in Mohenjo-daro? ಈ ಕೆಳಗಿನವುಗಳಲ್ಲಿ ಮೆಹೆಂಜೋದಾರದಲ್ಲಿ ಕಂಡು ಬರದೇ ಇರುವಂತಹದ್ದು ಯಾವುದು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಬ್ರಾನ್ಸ್ ಡ್ಯಾನ್ಸಿಂಗ್ ಗರ್ಲ್, ಅಂದ್ರೆ ಕಂಚಿನ ನರ್ತಕಿ ಅನ್ನುವಂಥದ್ದು ನಮಗೆ ಮಹೆಂಜೋದಾರದಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಒನ್ ಸ್ಟೀಟೈಟ್ ಸ್ಟ್ಯಾಚ್ಯೂ ಆಫ್ ಬಿಯರ್ಡ್ ಮ್ಯಾನ್ ಸಪೋಸ್ ಟು ಬಿ ಅ ಪ್ರೀಸ್ಟ್,
ಒಂದು ಗಡ್ಡಧಾರಿ ಮನುಷ್ಯ ಅನ್ನುವಂಥವ್ರು ಕಂಡು ಬಂದಿದೆ. ಇವ್ರನ್ನ ನಾವು ಏನಂತ ಗುರುತಿಸಿದ್ದಾರೆ ಅಂತ ಹೇಳಿದ್ರೆ ಇವರು ಒಬ್ರು ಪುರೋಹಿತರು ಇರಬಹುದು ಅನ್ನುವಂಥದ್ನ ಹೇಳಿದ್ದಾರೆ. ಥರ್ಡ್ ಒನ್ ಬ್ರಾನ್ಸ್ ಬಫೆಲೋ ಅಂದ್ರೆ ಕಂಚಿನ ಒಂದು ಬಫೆಲೋ ಮೊಹೆಂಜೋದರದಲ್ಲಿ ಸಿಕ್ಕಿದೆ ಅಂತ ಹೇಳಿ ಮೂರನೇ ಸ್ಟೇಟ್ಮೆಂಟ್. ಫೋರ್ತ್ ಒನ್ ಕ್ಯಾಮಲ್ ಬೋನ್ಸ್ ಅನ್ನುವಂಥದ್ದು ಮೊಹೆಂಜೋದರದಲ್ಲಿ ಕಂಡು ಬಂದಿದೆ ಅಂತ ಹೇಳಿ. ಹಾಗಾದ್ರೆ ಮೊಹೆಂಜೋದರದಲ್ಲಿ ಕಂಡು ಬರದೇ ಇರುವಂತಹದ್ದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಯಾಮಲ್ ಬೋನ್ಸ್ ಗಳು ಕಂಡು ಬಂದಿರುವುದು ನಮಗೆ ಕಾಲಿಬಂಗನ್ನಲ್ಲಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಂಗ್ ದ ಬಿಲೋ ಈಸ್ ಇನ್ಕರೆಕ್ಟ್? ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ನಿಷ್ಕಾ ಗೋಲ್ಡ್ ಕಾಯಿನ್, ಸೆಕೆಂಡ್ ಒನ್ ಕೃಷ್ಣಾಲ ಸಿಲ್ವರ್ ಕಾಯಿನ್, ಥರ್ಡ್ ಒನ್ ಸಾತಮನ ಲೆಡ್ ಕಾಯಿನ್, ಫೋರ್ತ್ ಒನ್ ನನ್ ಆಫ್ ದಿ ಎಬೋ. ಇದಕ್ಕೆ ಇನ್ಕರೆಕ್ಟ್ ಆಗಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಸಾತಮನ ಅನ್ನುವಂಥದ್ದು ಗೋಲ್ಡ್ ಕಾಯಿನ್ ಆಗಿದೆ. ಹಾಗಾದ್ರೆ ಈ ಕೆಳಗಿನ ಕ್ವೆಶನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಂಗ್ ದ ಬಿಲೋ ರಿಚುವಲ್ ವಾಸ್ ನಾಟ್ ಸ್ಟಾರ್ಟೆಡ್ ಬೈ ಲೇಟರ್ ವೇದಿಕ್ ಪೀರಿಯಡ್? ಈ ಕೆಳಗಿನವುಗಳಲ್ಲಿ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಪ್ರಾರಂಭ ಮಾಡದೇ ಇರುವಂತಹದನ್ನ ಗುರುತಿಸಬೇಕಾಗಿದೆ. ಹಾಗಾದ್ರೆ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಪ್ರಾರಂಭ ಮಾಡಲಿಲ್ಲ ಅಂತ ಅಂದ್ರೆ ಪೂರ್ವ ವೈದಿಕ ಕಾಲದಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರು. ಇದರಲ್ಲಿ ಯಾವ್ದು ಪ್ರಾರಂಭ ಮಾಡಿರ್ಲಿಲ್ಲ ಅನ್ನುವಂಥದ್ದನ್ನ ಗುರುತಿಸಬೇಕು. ಫಸ್ಟ್ ಒನ್ ಬಲಿ, ಸೆಕೆಂಡ್ ಒನ್ ಅಶ್ವಮೇಧ, ಥರ್ಡ್ ಒನ್ ವಾಜಪೇಯ, ಫೋರ್ತ್ ಒನ್ ರಾಜಸುಯೋಗ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಎ ಬಲಿ ಆಗಿರುತ್ತೆ. ಹಾಗಾದ್ರೆ ಬಲಿ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ಆ ಒಂದು ಕಾಲಘಟ್ಟದಲ್ಲಿದ್ದಂತಹ ಜನರು ರಾಜನಿಗೆ ನೀಡುತ್ತಿದ್ದಂತಹ ಕೊಡುಗೆಗಳನ್ನ ಬಲಿ ಅಂತ ಹೇಳಿ ಕರೀತಿರ್ತಾರೆ. ಅಶ್ವಮೇಧ ಅನ್ನುವಂಥದ್ದು ಏನು ಅಂತ ಅಂದ್ರೆ ಒಬ್ಬ ರಾಜ ತನ್ನ ರಾಜ್ಯವನ್ನ ವಿಸ್ತರಣೆ ಮಾಡ್ಕೋತಿರ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಮಾಡುವಂತಹ ಆಚರಣೆಯನ್ನ ಅಶ್ವಮೇಧ ಅಂತ ಹೇಳಿ ಕರೀತಾರೆ. ವಾಜಪೇಯ ಯಾಗ ಅನ್ನುವಂತಹದ್ದು ಚಾರಿಯೇಟ್ ರೇಸ್ ಆಗಿರುತ್ತೆ. ರಾಜಸುಯೋಗ ಅಂತ ಹೇಳಿದ್ರೆ ರಾಜರು ತಮ್ಮ ಪಟ್ಟಾಭಿಷೇಕ ಮಾಡುವಂತಹ ಸಂದರ್ಭದಲ್ಲಿ ಆಚರಣೆ ಮಾಡುವಂತಹದ್ನ ರಾಜಸುಯೋಗ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕ್ವೆಶನ್, ಸತ್ಯಮೇವ ಜಯತೆ ಇನ್ಸ್ಕ್ರೈಬ್ ಬಿಲೋ ಎಂಬ್ಲಮ್ ಇಸ್ ಟೇಕನ್ ಫ್ರಮ್? ಸತ್ಯಮೇವ ಜಯತೆ ಅನ್ನುವಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಪಡೆಯಲಾಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಕಥಾ ಉಪನಿಷತ್, ಸೆಕೆಂಡ್ ಒನ್ ಚಾಂದೋಗ್ಯ ಉಪನಿಷತ್, ಥರ್ಡ್ ಒನ್ ಐತ್ರೇಯ ಉಪನಿಷತ್, ಫೋರ್ತ್ ಒನ್ ಮಾಂಡೋಕ್ಯ ಉಪನಿಷತ್. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಮಾಂಡೋಕ್ಯ ಉಪನಿಷತ್ ಅನ್ನುವಂಥದ್ದು ಇದು ಲಾರ್ಜೆಸ್ಟ್ ಉಪನಿಷತ್ ಆಗಿದೆ. The next question, which among the below statements are true regarding painted grey ware? ಈ ಕೆಳಗಿನವುಗಳಲ್ಲಿ ಗ್ರೇ ವೇರ್ ಪೇಂಟೆಡ್ ಗೆ ಸಂಬಂಧಿಸಿದಂತಹ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ಕರೆಕ್ಟ್ ಆಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್, ಇಟ್ ವಾಸ್ ಪ್ರಾಮಿನೆಂಟ್ ಐರನ್ ಏಜ್. ಈ ಪೇಂಟಿಂಗ್ ಅನ್ನುವಂಥದ್ದು ಐರನ್ ಏಜ್ ಅಲ್ಲಿ ನಮಗೆ ಕಂಡು ಬಂದಿದೆ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್, ಇಟ್ ಈಸ್ ಫೌಂಡ್ ಅಲಾಂಗ್ ಗಂಗಾ ಅಂಡ್ ಇಂಡಸ್ ರಿವರ್ ಪ್ಲೇನ್ಸ್. ಈ ಪೇಂಟಿಂಗ್ ಗಳು ನಮಗೆ ಕಂಡು ಬಂದಿರುವಂತದ್ದು ಗಂಗಾ ಮತ್ತು ಸಿಂಧು ನದಿಯ ಒಂದು ಮೈದಾನ ಪ್ರದೇಶದಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಇಟ್ ಹ್ಯಾಸ್ ವೈಟ್ ಪೇಂಟಿಂಗ್ ಆನ್ ದ ವೇರ್. ಈ ಒಂದು ಪೇಂಟಿಂಗ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಬಿಳಿಯ ಬಣ್ಣದ ಪೇಂಟಿಂಗ್ ನ ಯೂಸ್ ಮಾಡಿರ್ತಾರೆ ಅಂತ ಹೇಳಿ ಮೂರನೇ ಸ್ಟೇಟ್ಮೆಂಟ್. ಫೋರ್ತ್ ಸ್ಟೇಟ್ಮೆಂಟ್, ಮೋಸ್ಟ್ ಆಫ್ ದ ಪೇಂಟಿಂಗ್ ಹ್ಯಾಡ್ ಜೆಮೆಟ್ರಿಕ್ ಪ್ಯಾಟರ್ನ್. ಈ ಒಂದು ಪೇಂಟಿಂಗ್ ನಲ್ಲಿ ನಮಗೆ ಲಭ್ಯವಾಗಿರುವಂತದ್ದು ಜೆಮೆಟ್ರಿಕ್ ಪೇಂಟಿಂಗ್ ನಮಗೆ ಕಂಡು ಬಂದಿದೆ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಸ್ಟೇಟ್ಮೆಂಟ್ ಈಸ್ ಟ್ರೂ, ಸೆಕೆಂಡ್ ಒನ್ ಟೂ ಸ್ಟೇಟ್ಮೆಂಟ್ ಆರ್ ಟ್ರೂ, ಥರ್ಡ್ ಒನ್ 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಫೋರ್ತ್ ಒನ್ ಆಲ್ ಆರ್ ಟ್ರೂ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಅಂದ್ರೆ ಆಪ್ಷನ್ ಸಿ 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಯಾಕೆಂತಂದ್ರೆ ಈ ಒಂದು ಪೇಂಟಿಂಗ್ ಅಲ್ಲಿ ಅವರು ಬಿಳಿಯ ಪೇಂಟಿಂಗ್ ನ ಯೂಸ್ ಮಾಡ್ತಿರ್ಲಿಲ್ಲ, ಅದ್ರ ಬದಲಾಗಿ ಕಪ್ಪು ಇರುವಂತಹ ಪೇಂಟಿಂಗ್ ನ ಯೂಸ್ ಮಾಡ್ತಿರ್ತಾರೆ. The next question, which among the below Veda mentions the origin of caste system? ಈ ಕೆಳಗಿನ ವೇದಗಳಲ್ಲಿ ಯಾವುದು ಕ್ಯಾಸ್ಟ್ ಸಿಸ್ಟಮ್ ನಮಗೆ ಕಂಡು ಬಂದಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಋಗ್ವೇದ, ಸೆಕೆಂಡ್ ಒನ್ ಸಾಮವೇದ, ಥರ್ಡ್ ಒನ್ ಯಜುರ್ವೇದ, ಫೋರ್ತ್ ಒನ್ ಅಥರ್ವ ವೇದ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಎ ಋಗ್ವೇದ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಗತಾ ಆಫ್ ವೇದಿಕ್ ಲಿಟರೇಚರ್ ಆರ್ ಅಸೋಸಿಯೇಟೆಡ್ ವಿತ್? ಗತ ಅನ್ನುವಂಥದ್ದು ವೇದಿಕ್ ಲಿಟರೇಚರ್ ಗೆ ಸಂಬಂಧಪಟ್ಟಂತದ್ದು ಯಾವುದು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಅನ್ ಎಕ್ಸ್ಪ್ರೆಷನ್ ಆಫ್ ಹಿಸ್ಟಾರಿಕಲ್ ಕಾನ್ಶಿಯಸ್ನೆಸ್ ಅಂತ ಹೇಳಿದ್ರೆ ಹಿಂದೆ ನಡೆದಂತಹ ಇತಿಹಾಸದ ಬಗ್ಗೆ ಹೇಳುವಂತದ್ದು ಗತ ಅನ್ನುವಂಥದ್ದು ಮೊದಲ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಮ್ಯೂಸಿಕಲ್ ಕಂಪೋಸಿಷನ್ ಆಫ್ ಸಾಮವೇದದಲ್ಲಿದ್ದಂತಹ ರಾಗಗಳ ಬಗ್ಗೆ ಹೇಳುತ್ತೆ ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಥರ್ಡ್ ಒನ್ ಎಮೋಷನಲ್ ಲವ್ ಪೊಯಮ್ಸ್, ಇದು ಒಂದು ಏನಂದ್ರೆ ಎಮೋಷನಲ್ ಲವ್ ಪೊಯಮ್ ನ ಬಗ್ಗೆ ಹೇಳುವಂತದ್ದು ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಫೋರ್ತ್ ಸ್ಟೇಟ್ಮೆಂಟ್ ರಿಚುವಲ್ಸ್ ಆಫ್ ಕಿಂಗ್ಸ್, ರಾಜರು ಒಂದು ಆಚರಣೆ ಮಾಡುತ್ತಿದ್ದಂತಹ ಧರ್ಮಗಳ ಬಗ್ಗೆ ಹೇಳುತ್ತೆ ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್,
Indus Valley civilization archaeological remains have been found in which among the below regions? ಈ ಕೆಳಗಿನವುಗಳಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಪುರಾವೆಗಳು ಈ ಕೆಳಗಿನ ಯಾವ ಒಂದು ಏನು ಆರ್ಕಿಯಾಲಜಿಕಲ್ ಸೈಟ್ ಅಲ್ಲಿ ನಮಗೆ ಕಂಡು ಬಂದಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಸುಮೇರ್, ಸೆಕೆಂಡ್ ಒನ್ ಚೈನಾ, ಥರ್ಡ್ ಒನ್ ಈಜಿಪ್ಟ್, ಫೋರ್ತ್ ಒನ್ ಆಲ್ ಆಫ್ ದ ಎಬೋ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇವತ್ತಿನ ಕ್ವಶನ್ ಇದಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.